ನಮಸ್ಕಾರ ಸ್ನೇಹಿತರೆ, ಕತೆ ಸಂಗ್ರಹದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅವರು ಶಸ್ತ್ರವಿದ್ಯೆಯಲ್ಲಿ ಅಪಾರ ಪಾಂಡಿತ್ಯ ಹೊಂದಿದವರು, ದಿವ್ಯ ಶಕ್ತಿಯುಳ್ಳ ವರದಾನ ಪಡೆದವರು, ಬ್ರಹ್ಮಚಾರ್ಯ ವ್ರತವನ್ನು ಜೀವಪೂರ್ಣ ಪೂರ್ತಿ ಕಟ್ಟುನಿಟ್ಟಾಗಿ ಪಾಲಿಸಿದವರು, ತಂದೆಯ ಹಿತಕ್ಕಾಗಿ ರಾಜಭಾರವನ್ನು ವಿವಾಹವನ್ನು ತ್ಯಜಿಸಿದವರು, ಕುರುವಂಶದ ಸ್ಥಿರತೆಗೆ ಜೀವ ಅರ್ಪಿಸಿದವರು, ಪರಶುರಾಮನಂತ ಮಹಾತಪಸ್ವಿಯಿಂದ ಶಸ್ತ್ರವಿದ್ಯೆ ಪಡೆದವರು, ಧರ್ಮಯುದ್ಧದಲ್ಲಿ ಅಸ್ಥಿರತೆ ಬಂದಾಗ ಅದನ್ನು ಸ್ಥಿರಗೊಳಿಸಲು ಪ್ರಾಣ ಬಿಡುವವರೆಗೂ ಹೋರಾಡಿದವರು, ಕುರುಕ್ಷೇತ್ರ ಯುದ್ಧದಲ್ಲಿ ನೂರಾರು ಶೂರರನ್ನು ನಿರ್ನಾಮ ಮಾಡಿದವರು, ಇಚ್ಛಾಮರಣದ ವರದಾನವನ್ನು ಹೊಂದಿದ್ದವರು. ಅವರು ಯುದ್ಧ ಭೂಮಿಯಲ್ಲಿ 10ನೇ ದಿನದವರೆಗೂ ಬಲಿಷ್ಠರಾಗಿಯೇ ನಿಂತಿದ್ದರು. ಇಷ್ಟು ಅದ್ಭುತ ಶಕ್ತಿಯ ಧರ್ಮದ ತಪಸ್ವಿನ ಗಾದಿಯನ್ನೇ ದಾರಿ ಮಾಡಿದ ಆ ಮಹಾನ್ ಪುರುಷನು ಯಾರು ನಿಮಗೆ ಗೊತ್ತೇ? ಅವರೇ ಮಹಾಭಾರತದ ಭೀಷ್ಮ ಪಿತಾಮಹ. ನಾವು ಇವತ್ತು ಈ ವಿಡಿಯೋದಲ್ಲಿ ಅವರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಭೀಷ್ಮ ಪಿತಾಮಹನು ಅಷ್ಟು ವಸ್ತುಗಳಲ್ಲಿ ಒಬ್ಬರಾದ ದಯಾವಸು ಋಷಿ ವಸಿಷ್ಠರ ಹದೇ ಕಳ್ಳತನ ಮಾಡಿದ ಕಾರಣ ಶಾಪವಾಯಿತು. ಈ ಶಾಪದ ಪ್ರಕಾರ ಅವರು ಭೂಮಿಯಲ್ಲಿ ಮಾನವನಾಗಿ ಹುಟ್ಟಿ ತೀವ್ರ ದುಃಖ ಅನುಭವಿಸಬೇಕಾಗಿತ್ತು. ಭೂಮಿಯಲ್ಲಿ ಜನ್ಮವನ್ನು ಪಡೆಯುವಾಗ ಅವರು ದೇವರಥ ಎಂಬ ಹೆಸರಿನಿಂದ ಜನಿಸಿದರು. ತಂದೆ ಶಾಂತ ಮಹಾರಾಜ ಮತ್ತು ತಾಯಿ ಗಂಗಾದೇವಿ. ಶಾಂತನು ಮತ್ತು ಗಂಗೆಯ 8 ಮಕ್ಕಳ ಪೈಕಿ ಮೊದಲ 7 ಜನರನ್ನು ಗಂಗೆಯು ನದಿಯಲ್ಲಿ ಮುಳುಗಿಸಿದಳು, ಏಕೆಂದರೆ ಅವರೆಲ್ಲರೂ ಅಷ್ಟು ವಸುಗಳು. 8ನೇವನಾದ ದೇವರಥನನ್ನು ಶಾಂತನು ಉಳಿಸಿದನು. ತಕ್ಷಣ ಗಂಗೆಯು ಮಗನನ್ನು ನದಿಯಲ್ಲಿ ತೆಗೆದುಕೊಂಡು ಹೋಗಿ 16 ವರ್ಷದವರೆಗೆ ವೇದ, ಧರ್ಮ, ಶಾಸ್ತ್ರ, ಯೋಗ, ರಾಜಕೀಯ ನೀತಿ ಮುಂತಾದ ವಿಷಯಗಳಲ್ಲಿ ಆಳವಾದ ಶಿಕ್ಷಣವನ್ನು ಗಂಗಾದೇವಿಯು ನೀಡುತ್ತಾಳೆ. ಮದುವೆಯ ತ್ಯಾಗ ಪ್ರತಿಜ್ಞೆ ಮಾಡಿದ ಭೀಷ್ಮನು ತಂದೆಯ ಪ್ರೀತಿಗಾಗಿ ರಾಜ್ಯ ಸಿಂಹಾಸನ, ವಿವಾಹ, ಸಂತಾನವನ್ನು ಪೂರ್ಣವಾಗಿ ತ್ಯಜಿಸಿದರು. ಇದನ್ನು ನೋಡಿ ದೇವತೆಗಳು ಕಂಬಿಸಿದರು. ಆಗ ಅವರಿಗೆ ಭೀಷ್ಮ ಎಂಬ ಬಿರುದು ಸಿಕ್ಕಿತು. ಇದಕ್ಕೆ ಪ್ರತಿಯಾಗಿ ತಂದೆ ಶಾಂತನು ಭೀಷ್ಮನಿಗೆ ಒಂದು ವರದಾನವನ್ನು ನೀಡುತ್ತಾನೆ. ಅದು ಯಾವ ವರವೆಂದರೆ, ಅವರಿಗೆ ಇಚ್ಛಾಮರಣ ಎಂಬ ಅಮೂಲ್ಯ ವರದಾನವನ್ನು ಶಾಂತನು ಭೀಷ್ಮನಿಗೆ ನೀಡುತ್ತಾನೆ. ಅಂದರೆ ನಿನ್ನ ಇಚ್ಛೆಯ ಅನುಸಾರವಾಗಿ ನಿನ್ನ ಮರಣವಾಗುವುದು ಎಂದು ತಂದೆ ಶಾಂತನು ಭೀಷ್ಮನಿಗೆ ಹೇಳುತ್ತಾನೆ. ಅವರು ತಮ್ಮ ಇಚ್ಛೆಯಲ್ಲದೆ ಸಾವನ್ನು ಸ್ವೀಕರಿಸಲಾರರು. ಭೀಷ್ಮ ಪಿತಾಮಹನು ಬಾಲ್ಯದಿಂದಲೇ ಶಸ್ತ್ರಾಸ್ತ್ರಗಳ ಕಲಿಕೆಯಲ್ಲಿ ನಿಪುಣನಾಗಿದ್ದನು. ಇವರ ಗುರು ಪರಶುರಾಮ ಅವರ ಧರ್ಮವಿದ್ಯೆ, ರಾಜತಂತ್ರ, ಬ್ರಹ್ಮಜ್ಞಾನ, ರಾಜಧರ್ಮ, ಪ್ರಜಾಪ್ರಭುತ್ವ ಇವೆಲ್ಲದರ ಜ್ಞಾನವನ್ನು ಸಂಪೂರ್ಣವಾಗಿ ಪಡೆದಿದ್ದರು. ಇವರ ಬಾಣಗಳು ದೇವಶಾಸ್ತ್ರಗಳ ಸಮಾನವೆನ್ನಲಾಗುತ್ತಿತ್ತು. ಭೀಷ್ಮನು ಅಂಬಾ ಎಂಬ ರಾಜಕುಮಾರಿಯನ್ನು ಅವರ ಮನೆ ಸೊಸೆಯಾಗಿ ಮಾಡಿಕೊಳ್ಳಲು ವಿವಾಹಕ್ಕಾಗಿ ಒಯ್ಯುವಾಗ ಆಕೆ ಪ್ರೀತಿಯ ವಿಷಯದಲ್ಲಿದ್ದಾಳೆ ಎಂದು ತಿಳಿದು ಅದನ್ನು ತಿರಸ್ಕರಿಸಿದನು. ಅಂಬಾ ತನ್ನ ಅವಮಾನವನ್ನು ತಡೆಯದೆ ಪರಶುರಾಮನ ಬಳಿಗೆ ಹೋಗಿ ನ್ಯಾಯವನ್ನು ಬೇಡಿದಳು. ಭೀಷ್ಮನ ಗುರು ಪರಶುರಾಮನೊಂದಿಗೆ ಒಟ್ಟು 23 ದಿನಗಳ ಕಾಲ ನಿರಂತರ ಯುದ್ಧವನ್ನಾಡಿದರು. ಕೊನೆಗೆ ಆ ಇಬ್ಬರ ಯುದ್ಧಗಳನ್ನು ನಿಲ್ಲಿಸಲಿಕ್ಕೆ ಮಹಾದೇವನೇ ಬರಬೇಕಾಯಿತು. ಇದು ಪೌರಾಣಿಕ ಗ್ರಂಥಗಳಲ್ಲಿ ಸತ್ಯವಾಗಿ ಉಲ್ಲೇಖವಾಗಿದೆ. ವಿಚಿತ್ರವೀರ್ಯ, ಚಿತ್ತಾಂಗ ಮುಂತಾದ ಗುರುವಂಶದ ಉತ್ತರಾಧಿಕಾರಿಗಳು ಇಲ್ಲದಿರುವಾಗ ಭೀಷ್ಮನು ವೇದವ್ಯಾಸರನ್ನು ಕರೆಸಿ ವಂಶಸ್ಥರನ್ನಾಗಿ ಧೃತರಾಷ್ಟ್ರ, ಪಾಂಡು, ವಿದುರರನ್ನು ದೈವಿಕ ಶಕ್ತಿಯಿಂದ ಜನಿಸಿಸುತ್ತಾರೆ.
ಈ ಮೂಲಕ ಅವರು ರಾಜವಂಶವನ್ನು ಉಳಿಸುತ್ತಾರೆ. ಅವರು ಸಕಲ ಕುರು ಪಾಂಡವ ರಾಜಕುಮಾರರ ಧರ್ಮಗುರು ಮತ್ತು ಪಿತಾಮಹರಾಗಿದ್ದಾರೆ. ಧೃತರಾಷ್ಟ್ರನ ದುರ್ಮುಖತೆಯು ಪಾಂಡವರನ್ನು ವನವಾಸಕ್ಕೆ ಹತ್ತಿಸಿದಾಗ ಭೀಷ್ಮನು ಅಂತರಂಗದಲ್ಲಿ ಪಾಂಡವರ ಬದಿಯವನು, ಆದರೆ ರಾಜ್ಯದ ಗೌರವ ಮತ್ತು ಪ್ರಮಾಣದಿಂದ ಕೌರವರ ಪರ ಉಳಿಯಲು ಬಾಧ್ಯನಾಗುತ್ತಾನೆ. ಇವರು ಧರ್ಮ ಸಂಕಟ ಅದ್ಭುತ ಯುದ್ಧಕ್ಕಿಂತ ಮೇಲಾದ ಧರ್ಮದ ತೊಂದರೆ ಎಂಬುದರ ಜೀವಂತ ಉದಾಹರಣೆ. ಮಹಾಭಾರತ ಯುದ್ಧದ ಮೊದಲು 10 ದಿನಗಳಲ್ಲಿ ಭೀಷ್ಮನು ಕುರುಕ್ಷೇತ್ರದ ಕೌರವ ಪಕ್ಷದ ಸೇನಾಪತಿಯಾಗಿ ಕಾರ್ಯನಿರ್ವಹಿಸಿದ್ದರು. ಅವರ ಕಾಲದಲ್ಲಿ ಪಾಂಡವರು ಸಾಕಷ್ಟು ತೀವ್ರ ಹಾನಿಗೆ ಒಳಪಟ್ಟರು. ಭೀಷ್ಮನು ಅರ್ಜುನನ ಮೇಲೆ ಬಹುತೇಕ ದಯೆಯಿಂದೇ ಯುದ್ಧವನ್ನಾಡುತ್ತಿದ್ದರು. ಭೀಷ್ಮನ ಹೋರಾಟದಿಂದ ಪಾಂಡವರ ಸೇನೆ ದಿನೇ ದಿನೇ ಕುಗ್ಗೊಳ್ಳುತ್ತಿತ್ತು. ಭೀಷ್ಮನು ತನ್ನ ಪ್ರತಿಜ್ಞೆಯಂತೆ ಮಹಿಳೆಯ ಮೇಲೆ ಶಸ್ತ್ರ ಎತ್ತುವುದಿಲ್ಲ ಎಂಬ ಮಾತಿಗೆ ಬದ್ಧ. ಶಿಖಂಡಿ ಹಿಂದಿನ ಜನ್ಮದ ಅಂಬಾ ಪುರುಷ ರೂಪದಲ್ಲಿ ಜನಿಸಿದ್ದರು. ಮಹಿಳೆ ಮೂಲವಿರುವ ಕಾರಣ ಭೀಷ್ಮನು ಶಕ್ತಿರಹಿತವಾಗುತ್ತಾನೆ. ಈ ವೇಳೆ ಅರ್ಜುನನು ಬಾಣಗಳಿಂದ ಭೀಷ್ಮನನ್ನು ಶರೀಶಯಕ್ಕೆ ಬೀಳಿಸುತ್ತಾನೆ. ಅಂದರೆ ಅವರ ದೇಹಕ್ಕೆ ಅರ್ಜುನನು ಬಾಣವನ್ನು ಹೊಡೆಯುತ್ತಾನೆ. ಭೀಷ್ಮನು ಕುರುಕ್ಷೇತ್ರ ಯುದ್ಧದ ದಶಮ ದಿನ ಶರಶಯ್ಯಗೆ ಬಿದ್ದರು. ಅವರು ಅಶ್ವಯುಜ ಮಾಸದಿಂದ ಮಕರ ಸಂಕ್ರಾಂತಿಯವರೆಗೆ ಸೂರ್ಯ ಉತ್ತರಾಯಣಕ್ಕೆ ಸಾಗುವವರೆಗೂ ಶರಶಯ್ಯದಲ್ಲೇ ಇದ್ದರು. ಒಟ್ಟು 58 ದಿನಗಳ ಕಾಲ ಅವರು ಶರೀರ ತ್ಯಾಗ ಮಾಡಿದ ಧರ್ಮ ಬೋಧನೆ ಮಾಡುತ್ತಾ ಇಚ್ಛಾಮರಣದ ಬಲದಿಂದ ಬದುಕಿದರು. ಯುದ್ಧ ಜಯದ ನಂತರ ಯುಧಿಷ್ಠಿರನ ಮತ್ತು ಸಂಶಯದಿಂದ ರಾಜಪಾಲನೆಯಿಂದ ದೂರ ಉಳಿಯಲು ಯತ್ನಿಸಿದಾಗ ಭೀಷ್ಮನು ಶರಶಯ್ಯದಲ್ಲೇ ಇದ್ದು ರಾಜಧರ್ಮ, ರಾಜನೀತಿ, ಪ್ರಜಾಪ್ರಭುತ್ವದ, ಸ್ತ್ರೀ ಧರ್ಮ, ಪ್ರಜೆಯ ಕಾಳಜಿ, ಭಕ್ತಿ, ಮೋಕ್ಷಕ್ಕೆ ಇವೆಲ್ಲದರ ಬಗ್ಗೆ ಉಪದೇಶ ನೀಡಿದರು. ಈ ಭಾಗವನ್ನು ಮಹಾಭಾರತದ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ ಎನ್ನುತ್ತಾರೆ. ಭೀಷ್ಮ ಪಿತಾಮಹನು ತನ್ನ ಶರೀರವನ್ನು ತ್ಯಜಿಸುವ ಕ್ಷಣದಲ್ಲಿ ಕೃಷ್ಣನು ಅವರ ಪಾದಗಳಲ್ಲಿ ನಿಂತಿದ್ದರು. ಭೀಷ್ಮನು ತನ್ನ ಕಣ್ಣೆದೆಯಲ್ಲೇ ಭಗವಂತನನ್ನು ನೋಡಿ ಪ್ರಾಣ ಬಿಟ್ಟರು. ದೇವತೆಗಳು ಅವರು ಆತ್ಮವನ್ನು ಗೌರವದಿಂದ ಸ್ವೀಕರಿಸಿದರು. ಇದು ದೇವತೆಗಳಿಗೂ ಸಮಾನ ಪುಣ್ಯ. ಆತ್ಮನೇ ಮುಕ್ತಿಯ ಕ್ಷಣ. ಭೀಷ್ಮ ಪಿತಾಮಹನು ತೋರಿಸಿದ ಬದುಕಿನ ಪಾಠ. ಪ್ರತಿಜ್ಞೆಗೆ ನಿಲ್ಲುವುದು ಎಂದರೆ ಶರೀರವನ್ನೇ ತ್ಯಜಿಸುವ ಧೈರ್ಯ. ಧರ್ಮಕ್ಕೆ ನಿಲ್ಲುವುದು ಎಂದರೆ ನಿದ್ರೆಯ ಭಾರವು ಒಪ್ಪಿಕೊಳ್ಳುವುದು. ಶಕ್ತಿಯ ಬಳಕೆಯು ಸನ್ಮಾರ್ಗದಲ್ಲಿರಬೇಕು. ಭಗವಂತನಲ್ಲಿ ಶರಣಾಗತಿ ಅಂತಿಮ ಯೋಗ. ಭೀಷ್ಮ ಪಿತಾಮಹನು ದೇವತೆಗಳಂತಹ ಶಕ್ತಿ, ಧರ್ಮ, ಬದ್ಧತೆ, ತಪಸ್ಸು, ಯುದ್ಧ ಶಕ್ತಿಯ ಸಮಪೂರ್ಣ ರೂಪ. ಮಹಾಭಾರತದ ಶ್ರೇಷ್ಠ ವ್ಯಕ್ತಿತ್ವ. ಅವರು ಮನುಷ್ಯ ರೂಪದಲ್ಲಿ ಶ್ರೇಷ್ಠತೆಯ ಜೀವಂತ ಸಂಕೇತ. ಪೌರಾಣಿಕರೂ ಹೌದು, ಆದರೆ ಅವರು ಮಾನವ ವರ್ಗಕ್ಕೆ ದೈವದ ಹತ್ತಿರದ ಪ್ರತೀಕ. ಭೀಷ್ಮ ಪಿತಾಮಹರ ಬದುಕು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಯುದ್ಧದಲ್ಲಿ ತೋರಿದ ಶಕ್ತಿಯಷ್ಟೇ ತ್ಯಾಗದಲ್ಲಿರುವ ಬಲವೂ ಶ್ರೇಷ್ಠ. ಅವರ ಕತೆ ಬರುವ ಪೀಳಿಗೆಗಳಿಗೂ ದಾರಿ ತೋರುತ್ತದೆ. ಈ ಎಲ್ಲ ಮಾಹಿತಿಯು ಭೀಷ್ಮ ಪಿತಾಮಹರ ಬಗ್ಗೆ ಆಗಿದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಕತೆ ಸಂಗ್ರಹ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ಮಾಹಿತಿ ಬೇಕು ಎಂದು ನನಗೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಧನ್ಯವಾದಗಳು.